Welcome to ಶ್ರೀಮಂತ ಮನೆ ಪಾಠ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಲೈಟ್ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಈ ಲೈಟ್ ಚಾಪ್ಟರ್ ನಿಮಗೆ ಇರುವಂತಹ ಈ ಲೈಟ್ ಚಾಪ್ಟರ್ನಲ್ಲಿ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಇದರ ಬಗ್ಗೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೀವು ಈ ಲೈಟ್ ಬಗ್ಗೆ, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಇದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಿಮ್ಮ ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿರ್ತೀರ. ಆದರೆ ಏನಂದರೆ ಸುಮ್ಮನೆ ಡೆಫಿನೇಷನ್ ಅಷ್ಟೇ. ವಾಟ್ ಈಸ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್, ಎಕ್ಸಾಂಪಲ್ಸ್ ಅದಕ್ಕೆ ರಿಲೇಟೆಡ್ಡು ಅಷ್ಟು ಮಾತ್ರ ತಿಳ್ಕೊಂಡಿರ್ತೀರ. ಬಟ್ ಈಗಿನ ಈ 10ನೇ ಕ್ಲಾಸಲ್ಲಿ ಏನಾಗುತ್ತೆ ಅಂದರೆ ನೀವು ಇಮೇಜ್ ಫಾರ್ಮೇಷನ್ ಬಗ್ಗೆನೂ ಕೂಡ ತಿಳ್ಕೊತೀರ. ಬನ್ನಿ, ಮೊದಲಿಗೆ ವಿ ವಿಲ್ ಜಸ್ಟ್ ರೀಕಾಲ್ ದಿ ಡೆಫಿನಿಷನ್ಸ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್, ಆಮೇಲೆ ಮುಂದಿನ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ಈಗ ಯಾರೋ ಒಬ್ಬ ಜನರಲ್ ಸ್ಟೂಡೆಂಟ್ ಅಪ್ಪ, ನಿಮಗಾದರೆ ಲೈಟ್ ಅಂದರೆ ಹೇಳ್ತೀರಾ. ವಾಟ್ ಈಸ್ ಲೈಟ್ ಅಂದರೆ ಏನು ಹೇಳ್ತೀರಾ? ಲೈಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಸೊ ಎನರ್ಜಿ ಅಂತ ಹೇಳ್ತೀವಿ. ಲೈಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂತೀವಿ. ಸೊ ಹೌ ಡಸ್ ದಿಸ್ ಲೈಟ್ ಹೆಲ್ಪ್ ಅಸ್? ಈಗ ನೋಡಿ, an object, ಈಗ ಈ ಲೈಟು ಇಫ್ ಇಟ್ ಫಾಲ್ಸ್ ಆನ್ an object, the object reflects light. ಯಾವಾಗ ಲೈಟು ಒಂದು ವಸ್ತುವಿನ ಮೇಲೆ ಬೀಳುತ್ತೋ ಆ ವಸ್ತು ಏನು ಮಾಡುತ್ತೆ? ಅದನ್ನ ರಿಫ್ಲೆಕ್ಟ್ ಮಾಡುತ್ತೆ. ಈ ರಿಫ್ಲೆಕ್ಟೆಡ್ ಲೈಟ್ನ ಯಾವಾಗ ನಮ್ಮ ಕಣ್ಣುಗಳು, ಐಸ್, ಇದನ್ನು ರಿಸೀವ್ ಮಾಡುತ್ತೋ ಆವಾಗ ನಾವು ಈ ವಸ್ತುನ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇಷ್ಟು ಪ್ರೋಸೆಸ್ ಆಗುತ್ತೆ. ಲೈಟ್ ಫಸ್ಟ್ ಇಟ್ ಫಾಲ್ಸ್ ಆನ್ ಎನ್ ಆಬ್ಜೆಕ್ಟ್, ದಿ ಆಬ್ಜೆಕ್ಟ್ ರಿಫ್ಲೆಕ್ಟ್ಸ್ ದಿ ಲೈಟ್ and the reflected light will be received by our eyes and we are able to see the object. So light enables us to see object. ಲೈಟ್ ಇರೋದ್ರಿಂದನೇ ನಾವು ಈ ಪ್ರಕೃತಿಯನ್ನು, ಈ ಪ್ರಪಂಚವನ್ನು ಮತ್ತು ಎಲ್ಲ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ. ಈ ಲೈಟ್ ಅನ್ನೋದೇನಾದರೂ ಒಂದು ಇರಲಿಲ್ಲ ಅಂದರೆ ನಾವೇನೂ ನೋಡೋಕ್ಕಾಗ್ತಿರ್ಲಿಲ್ಲ. ಇಷ್ಟು ಸುಂದರವಾಗಿರುವಂತಹ ಪ್ರಕೃತಿನ ನಾವು ನೋಡಿ ಸಂತೋಷ ಪಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಲೈಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಸುಮ್ಮನೆ ತಗೊಂಡಾಗ ಏನನ್ಸುತ್ತೆ, ಪ್ಲಾಂಟ್ಸ್ ಬಗ್ಗೆ ತಗೊಂಡಾಗ ಇಟ್ ಎನೇಬಲ್ಸ್ ದಿ ಪ್ಲಾಂಟ್ಸ್ ಟು ಪ್ರಿಪೇರ್ ದೇರ್ ಫುಡ್ ಅಂತ. ಆದರೆ ಇವುಗಳನ್ನೆಲ್ಲ ನೋಡಿ ನಾವು ಅನುಭವಿಸೋದು, ಖುಷಿ ಪಡೋದು ಯಾವಾಗ ಅಂದರೆ ನಾವು ಇದನ್ನು ನೋಡಲಿಕ್ಕೆ ಸಾಧ್ಯವಾದಾಗ. ಹಾಗಾಗಿ ಲೈಟ್ ಎನೇಬಲ್ಸ್ ಟು ಸಿ ದಿ ಆಬ್ಜೆಕ್ಟ್ಸ್. ಓಕೆ, ನಾವು ಈ ಲೈಟ್ ಅಂತ ಬಂದಾಗ ಬೇಸಿಕಲಿ ನೋಡಿ, ಪ್ರಾಪರ್ಟೀಸ್ ಅಂತ ತಗೊಂಡಾಗ ಲೈಟ್ಗೆ ಡ್ಯುಯಲ್ ನೇಚರ್ ಇದೆ. ಅಂದರೆ ಎರಡು ಆರ್ ಡಬಲ್ ನೇಚರ್, ಎರಡು ಪ್ರಾಪರ್ಟೀಸ್ ಇದಕ್ಕೆ. ಅಂದರೆ ಸಮ್ಟೈಮ್ಸ್ ಲೈಟ್ ಈಸ್ ಕಾಲ್ಡ್ ಆ್ಯಸ್ ವೇವ್ ಅಂತ ಕರಿತೀವಿ, ಆ್ಯಂಡ್ ಸಮ್ಟೈಮ್ಸ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಪಾರ್ಟಿಕಲ್ ಅಂತ. ಅಂದರೆ ತುಂಬ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ಈ ಲೈಟ್ ಬಗ್ಗೆ. ಅದು ವೇವ್ ಅಂತ ಕೆಲವೊಂದು ಸಲ ಹೇಳಿದ್ರೆ, ಪಾರ್ಟಿಕಲ್ ಅಂತ ಕೆಲವೊಂದು ಸಲ. ಯಾಕೆ ವೇವ್ ಅಂತ ಬರುತ್ತೆ ಅಂದರೆ, ಈ ಲೈಟ್ಗೆ ಬೇಕಾದಷ್ಟು ಪ್ರಾಪರ್ಟೀಸ್ ಇದೆ. ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಡಿಫ್ರಾಕ್ಷನ್, ಡಿಸ್ಪರ್ಷನ್, ಇಂಟರ್ಫಿಯರೆನ್ಸ್, ಪೋಲರೈಸೇಷನ್, ಹೀಗೆ ಸಾಕಷ್ಟು ಪ್ರಾಪರ್ಟೀಸ್ ಇದೆ ಲೈಟ್ಗೆ. ಈ ಎಲ್ಲ ಪ್ರಾಪರ್ಟಿಗಳು ಏನಂದರೆ, ಲೈಟ್ನ ಟು ಡಿಫೈನ್ ಲೈಟ್, ಆಲ್ ದೀಸ್ ಪ್ರಾಪರ್ಟೀಸ್ cannot explain light as wave or
ಲೈಟ್ ಆಸ್ ಅ ಪಾರ್ಟಿಕಲ್. ಈ ಲೈಟ್ಗಿರೋ ಅಂತಹ ಪ್ರಾಪರ್ಟೀಸ್ ಇದೆಯಲ್ಲ, ಎಲ್ಲ ಪ್ರಾಪರ್ಟಿಗಳು ಲೈಟನ್ನ ಬರೀ ವೇವ್ ಅಂತ ಎಕ್ಸ್ಪ್ಲೇನ್ ಮಾಡಲ್ಲ, ಎಲ್ಲ ಪ್ರಾಪರ್ಟಿಗಳು. ಅಥವಾ ಇಲ್ಲ ಎಲ್ಲ ಪ್ರಾಪರ್ಟೀಸು ಸೇರಿಕೊಂಡು ಈ ಲೈಟು ಒಂದು ಪಾರ್ಟಿಕಲ್ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಲ್ಲ.